ನಮಸ್ತೆ, ನಾನು ಬಸವರಾಜ್. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೇರಿಕಾ ಜಂಟಿಯಾಗಿ ಮುರ್ಕೊಂಡು ಬಿದ್ದಿರುವಂತಹ ಸಂದರ್ಭದಲ್ಲಿ 7ನೇ ದಿನ ಮುಗಿತಾ ಇದೆ. ಯುದ್ಧದ ಕಾರ್ಮೋಡದ ಮಧ್ಯೆ ಅಟ್ಯಾಕ್ಗಳಾಗ್ತಿದ್ದಾವೆ. ಇವರು ಕೂಡ ಅಸ್ತ್ರಗಳನ್ನು ಬಳಸ್ತಿದ್ದಾರೆ, ಅವರು ಕೂಡ ಬಳಸ್ತಿದ್ದಾರೆ. ಆದರೆ ಒಂದು ನಿಮಗೆ ನೆನಪು ಮಾಡಿಕೊಡ್ಬೇಕು, ಇರಾನ್ ತನ್ನ ಬಳಿ ಇರಬಹುದಾದಂತಹ ಅಸಲಿ ಅಸ್ತ್ರಗಳನ್ನು ಇನ್ನೂ ಬಳಸಿಲ್ವಾ ಇಂಥದ್ದೊಂದು ಚರ್ಚೆ ನಡೀತಿದೆ. ಆದರೆ ಅಮೇರಿಕಾ ಮಿನಿಟ್ ಮ್ಯಾನ್ ಅನ್ನುವಂತಹ ಬಲಿಷ್ಠ ಅಸ್ತ್ರವನ್ನು ಬಳಸೋದಕ್ಕೂ ಪ್ಲ್ಯಾನ್ ಮಾಡ್ತಿದೆ. ಈ ಹಿಂದೆ ವರ್ಲ್ಡ್ ವಾರ್ 2ನಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಏನು ಫ್ಯಾಟ್ ಬಾಯನ್ನು ಹಾಕಿದ್ರು, ಅದರ 20 ಪಟ್ಟು ಪರಿಣಾಮಕಾರಿಯಾದಂತಹ ಮಿನಿಟ್ ಮ್ಯಾನನ್ನು ಅವರು ಇರಾನ್ ಮೇಲೆ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊತಿದೆ ಅಮೇರಿಕಾ ಮತ್ತು ಇಸ್ರೇಲ್ ಅನ್ನುವಂತಹ ವರದಿಗಳನ್ನು ನಾವು ನೋಡ್ತಿದ್ದೀವಿ. ಇದರ ಮಧ್ಯೆ ಇರಾನ್ ಸುಮ್ಮನೆ ಕೂತಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ, ನಮ್ಮಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ಏನು ಆಪರೇಷನ್ ಸಿಂಧೂರ್ ಆಯಿತು, ಈ ಸಂದರ್ಭ ಒಂದು ಡ್ರೋನ್ ಬಹುದೊಡ್ಡ ಸದ್ದು ಮಾಡ್ತು. ಅದು ಬೆಂಗಳೂರಲ್ಲಿ ತಯಾರಾಗುವಂತಹ ಶೇಷನಾಗ 150 ಡ್ರೋನ್, ಆತ್ಮಾಹುತಿ ಡ್ರೋನ್. ಪಾಕಿಸ್ತಾನವನ್ನು ಎಷ್ಟರ ಮಟ್ಟಿಗೆ ನಡುಗಿಸ್ತು ಅಂದರೆ, ನಮಗೆ ಆಪರೇಷನ್ ಸಿಂಧೂರದ ತಾಕತ್ತು, ಅದರಲ್ಲೂ ಭಾರತದ, ಅದರಲ್ಲೂ ಬೆಂಗಳೂರಲ್ಲಿ ತಯಾರಾದಂತಹ ಈ ಶೇಷನಾಗ 150 ಡ್ರೋನ್ ಎಂಥದ್ದು ಅನ್ನೋದು ಗೊತ್ತಾಯಿತು. ಸುಮಾರು 1000ಕ್ಕೂ ಅಧಿಕ ಕಿಲೋಮೀಟರ್ ವೇಗದಲ್ಲಿ ಸಾಗುವಂತಹ 25ರಿಂದ 40 kg ಭಾರ ಹೊರುವಂತಹ ಸಾಮರ್ಥ್ಯ ಇರುವಂತಹ ಶೇಷನಾಗ್ ವಿಜುವಲ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಹೊಂದಿದೆ. ಅತಿ ಕಡಿಮೆ ವೆಚ್ಚದಲ್ಲಿ ಏನು ನಾವು ಮಂಗಳಯಾನ ಮಾಡಿದ್ವಿ ಅಂಥದ್ದೇ ತಾಕತ್ತು. ಅಂದರೆ ನಾವು ಒಂದು ನಮ್ಮ ದೇಸಿ ಗುಣಮಟ್ಟದಲ್ಲಿ ಎಷ್ಟು ಅದ್ಭುತವಾದ ಅಸ್ತ್ರ ಮಾಡಬಹುದು, ತಯಾರು ಮಾಡಿದ್ವಿ ಭಾರತದ ತಾಕತ್ತು. ಆದರೆ ಅದಕ್ಕೆ ಪ್ರೇರಕವಾಗಿದ್ದದ್ದು ಇರಾನ್ನ ಒಂದು ಡ್ರೋನ್. ಆ ಡ್ರೋನ್ ಇವತ್ತು ದೈತ್ಯ ಅಮೇರಿಕಾವನ್ನು ಮತ್ತು ಅತ್ಯಂತ ಜಾಣ ಇಸ್ರೇಲನ್ನು ಒಂದು ಹಂತಕ್ಕೆ ಶಾಕ್ಗೆ ಗುರಿ ಮಾಡಿರುವಂಥದ್ದು. ಅದು ಶಾಹಿದ್ 136 ಡ್ರೋನ್. ಇದು ಎಷ್ಟರ ಮಟ್ಟಿಗೆ, ಯಾಕೆ ಇದನ್ನು ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಮೆನ್ಷನ್ ಮಾಡಬೇಕು ಅಂದರೆ, ನಾವು ದೊಡ್ಡ ಮಟ್ಟದಲ್ಲೇ ಖರ್ಚು ಮಾಡ್ತಿದ್ದೀವಿ ಡ್ರೋನ್ಗೆ, ದೇಸಿ ಗುಣಮಟ್ಟದಲ್ಲಿ, ದೇಸಿ ತಂತ್ರಜ್ಞಾನ ಬಳಸಿ. ಆದರೆ ಯಾಕಂದರೆ ಶೇಷನಾಗ್ ಸ್ವಲ್ಪ ಹೆಚ್ಚೇ ಆಗುತ್ತೆ. ಆದರೆ ಈ ಶಾಹಿದ್ 136 ಡ್ರೋನ್ ಏನಿದೆ, ಆತ್ಮಾಹುತಿ ಡ್ರೋನ್ ಏನಿದೆ, ಇದು ಕೇವಲ 4000ದಿಂದ 5000 ತಯಾರಾಗುವಂತಹ ಡ್ರೋನ್. ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಥೇಟ್ ನಮ್ಮ ಶೇಷನಾಗ್ ರೀತಿಯಲ್ಲೇ, ಯಾಕಂದರೆ ಶೇಷನಾಗ್ ಬರೋದಕ್ಕೆ ಪ್ರೇರಣೆ ಆಗಿತ್ತು ಈ ಶಾಹಿದ್ 136 ಡ್ರೋನ್. ಎರಡೂ ಕೂಡ ರಾಡಾರ್ ಸಿಸ್ಟಮ್ನ ಸಿಗ್ನಲ್ಗಳಿಗೆ ಸಿಗದಂತೆ ಟಾರ್ಗೆಟ್ ಇದೆ ಅಲ್ಲಿಗೆ ರೀಚ್ ಆಗ್ತವೆ. 1000 ಕಿಲೋಮೀಟರ್ ವೇಗದಲ್ಲಿ ಅಂತ ಒಂದು ಸ್ಪಷ್ಟವಾಗಿ ಹೇಳಬಹುದು. ವಿಶೇಷ ಅಂದರೆ ನೋಡಿ, ರಾಡಾರ್ ಸಿಗ್ನಲ್ಗೂ ಸಿಗದಂತಹ ಈ ಗೂಢಚಾರಿ ಡ್ರೋನ್ ಆಗಸದ AK-47 ಅಂತಲೇ ಕರೆಸ್ಕೊಳ್ಳುತ್ತೆ. ಇನ್ನೂ ತುಂಬ ಇಂಪಾರ್ಟೆಂಟಾಗಿ ಹೇಳಬಹುದು ಅಂದರೆ ವಿಚಾರ, ಪೂರ್ ಮ್ಯಾನ್ ಮಿಸೈಲ್ ಅಂತ ಇದನ್ನು ಶಾಹಿದ್ 136 ಡ್ರೋನನ್ನು ಕರೀತಾರೆ. ಅತ್ಯಾಧುನಿಕ ಕ್ರೂಯಸ್ ಕ್ಷಿಪಣಿಗಳು ಏನೆಲ್ಲ ಮಾಡಬಹುದು ಆ ಕೆಲಸವನ್ನು ಈ 4000ದಿಂದ 5000 ರೂಪಾಯಲ್ಲಿ ತಯಾರಾಗಬಹುದಾದಂತಹ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ, ಯಾಕಂದರೆ ಒಂದು $30ರಿಂದ $40 ಒಳಗಡೆ ಇರಾನ್ ಈ ದೇಸಿ ಡ್ರೋನನ್ನು ತಯಾರು ಮಾಡುತ್ತೆ, ಆತ್ಮಾಹುತಿ ಡ್ರೋನನ್ನು. ಇದು ಈಗ ಅಮೇರಿಕಾ ಮತ್ತು ಇಸ್ರೇಲನ್ನು ಎಷ್ಟರ ಮಟ್ಟಿಗೆ ನಡುಗಿಸ್ತಿದೆ ಅಂದರೆ, ಏನೇನು ಆಗಬಹುದು ನೆಕ್ಸ್ಟ್ ನಾವು ಹೇಳೋಕ್ಕಾಗಲ್ಲ. ಒಂದು, ಅಣುಯುದ್ಧ ಶುರುವಾಗಬಹುದು, 3ನೇ ಮಹಾಯುದ್ಧ ಆಗಬಹುದು ಅನ್ನೋ ಚರ್ಚೆಗಳೇನು ನಡೀತಿದೆ. ಇದರ ಮಧ್ಯೆ ಇನ್ನೂ ಒಂದು, ಇದು ವಿನಾಶಕಾರಿ ದಿನಗಳ ಆರಂಭವಾಗ್ತಿದೆ ಅನ್ನುವಂತಹ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ, ಏನು ಕುರಾನ್ನಲ್ಲಿ ಉಲ್ಲೇಖವಾದ ಒಂದು ಮಹಾನ್ ಶಕ್ತಿಶಾಲಿ ದಜ್ಜಲ್ ಆತನನ್ನು ಇಸ್ರೇಲ್ ಈಗ ಆಹ್ವಾನಿಸುತ್ತೆ, ಕರೆಯುತ್ತೆ ಅನ್ನುವಂತಹ ಒಂದು ಸೈದ್ಧಾಂತಿಕ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ. ದಜ್ಜಲ್ ಯಾರು, ಅದು ಕೂಡ ಇಂಪಾರ್ಟೆಂಟ್. ಒಂಟಿ ಕಣ್ಣಿನ ಮನುಷ್ಯ, ಆತ ದೇವರು ಅಲ್ಲ, ಅಥವಾ ಆತ ಮೆಸೆಂಜರೂ ಅಲ್ಲ. ಅದನ್ನು ಮೀರಿ ತುಂಬ ಸಿಂಪಲಾಗಿ ಹೇಳಬಹುದಾದರೆ
ವಿನಾಶಕ್ಕೆ ಸೃಷ್ಟಿಯಾಗಬಹುದಾದಂತಹ ಒಬ್ಬ ವ್ಯಕ್ತಿ. ಆತ ಇರಾನ್ನಿಂದಲೇ ಬರ್ತಾನೆ. ಇರಾನ್ ಅದರ ಜೊತೆಯಲ್ಲಿ 70,000 ಯಹೂದಿ ಯೋಧರು ಇರ್ತಾರೆ. ಅವರೆಲ್ಲರೂ ಕೂಡ ತುಂಬ ಪವರ್ಫುಲ್ ಅನಿಸಬಹುದಾದಂತಹ ಎಲ್ಲ ಶಕ್ತಿಗಳನ್ನು, ನೀವು ಆಧುನಿಕ ತಂತ್ರಜ್ಞಾನ ಏನೇನಿದೆಯೋ ಅವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಅಂತಹ ದಜಲ್ ಈಗ ಬರಬಹುದು. ಆತ ಬರೋದೇನೆ ವಿನಾಶಕ್ಕೆ. ನಾವು ಕಲಿಯ ಒಂದು ಚರ್ಚೆ ಏನು ಮಾಡ್ತೀವಿ, ಕಲಿ ಬರ್ತಾನೆ ಅಂತ. ಅಂಥದ್ದೇ ಒಂದು ನಂಬಿಕೆ ಇಲ್ಲೂ ಕೂಡ ಇಸ್ಲಾಂ ಧರ್ಮದಲ್ಲೂ ಕೂಡ ಇರುವಂಥದ್ದು ದಜಲ್. ಆತ ತುಂಬ ಪವರ್ಫುಲ್ ಇರ್ತಾನೆ. ಆತ ಬಂದಮೇಲೆ ಏನೇನು ಆಗತ್ತೆ, ಎಲ್ಲೆಲ್ಲಿಗೆ ಹೋಗ್ತಾನೆ, ಅದೊಂದು ಉಲ್ಲೇಖ ಇದೆ. ಈಗ ಆ ದಜಲ್ ಅನ್ನುವಂತಹ ಒಂದು ಪೌರಾಣಿಕ ಪವರ್ಫುಲ್ ವ್ಯಕ್ತಿ ಬರಬಹುದು. ಇರಾನ್ ಸೇರಿದಂತೆ ಎಲ್ಲ ಕಡೆ ಒಂದು ವಿನಾಶ ಶುರುವಾಗತ್ತೆ ಅನ್ನುವಂತಹ ಚರ್ಚೆಗಳು ನಡೀತಿದೆ. ಅದೇನೇ ಇರ್ಬೋದು, ಅದು ಅವರವರ ನಂಬಿಕೆ, ಅವರವರ ಧಾರ್ಮಿಕ ಗ್ರಂಥಗಳಲ್ಲಿ, ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖವಾದಂತಹ ಸಾಲುಗಳು. ಎಲ್ಲ ಧರ್ಮಗಳಲ್ಲೂ ಇಂಥದ್ದೊಂದು ಜಡ್ಜ್ಮೆಂಟ್ ಡೇ ಅನ್ನೋದು ಬರುತ್ತೆ. ಅದರಲ್ಲಿ ಉಲ್ಲೇಖವಾದ ಈ ವ್ಯಕ್ತಿ ದಜಲ್, ಆತ ಬರಬಹುದು ಅನ್ನೋದಕ್ಕೆ ಪೂರಕವಾಗಿ ಟ್ರಂಪನ್ನು ಆಧುನಿಕ ದಜಲ್ ಅಂತಾನೆ ಕೆಲವರು ವಿಶ್ಲೇಷಿಸ್ತಿರೋ ಸಂದರ್ಭದಲ್ಲಿ ಈ ಶಾಹಿದ್ 136 ಇರಾನ್ನ ಅಸ್ತ್ರ ಅಮೇರಿಕ ಮತ್ತು ಇಸ್ರೇಲ್ಗೆ ಬೇರೆ ಮೆಸೇಜನ್ನೇ ಕೊಡ್ತಿದೆ. ಯಾಕಂದರೆ ಅವರ ರಾಡಾರ್ ವ್ಯವಸ್ಥೆಯನ್ನು ಹಾಳು ಮಾಡ್ತಿರುವಂಥದ್ದು, ಅವರ ಯುದ್ಧ ನೌಕೆಗಳನ್ನು ಹೊಡೆದುರುಳಿಸ್ತಿರುವಂಥದ್ದು ಈಗ ಶಾಹಿದ್ 136 ಅನ್ನುವಂತಹ ದೇಸಿ ಡ್ರೋನ್ ದೊಡ್ಡ ವಿಧ್ವಂಸ ಸೃಷ್ಟಿಸ್ತಾ ಇದೆ. ಹಾಗಂತ ಈ ಇಸ್ರೇಲ್ ಮತ್ತು ಅಮೇರಿಕ ಜಂಟಿಯಾಗಿ ಏನು ಒಂದು ಅಟ್ಯಾಕ್ ಮಾಡ್ತಿದೆ, ಅವರ ಅಟ್ಯಾಕ್ ಕೂಡ ಕಮ್ಮಿ ಇಲ್ಲ. ಆದರೆ ಇದರ ಮಧ್ಯೆ ಸಿಂಧೂರಕ್ಕೆ ಕಾರಣವಾದ್ದು ನಮ್ಮ ಶೇಷ್ನಾಗ್ 150. ಅದಕ್ಕೆ ಪ್ರೇರಣೆಯಾಗಿದ್ದು ಈ ಶಾಹಿದ್ 136. ಅತಿ ಕಡಿಮೆ ವೆಚ್ಚದಲ್ಲಿ ಎಂಥದ್ದೊಂದು ಪರಿಣಾಮಕಾರಿ ಅಸ್ತ್ರವನ್ನು ಬಳಸ್ತಾರೆ, ತಯಾರಿಸ್ತಾರೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಈ ವಿಡಿಯೋ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ.